ಸ್ತೋತಿಸುತ್ತೇವೆ. ಎಲ್ಲರಿದ್ದರು ಮೂವರು ಕೂಡಿ ನನ್ನನ್ನು ಧ್ಯಾನ ಮಾಡುತ್ತಿರುವಾಗಲೇ ನನ್ನ ಭಕ್ತಿನಿಂದಲಾಗಿದೆ ವಾಕ್ಯವಿರುತ್ತದೆ. ನಾವೆಲ್ಲರೊಂದಾಗಿ ಮನಸ್ಸಾಗಿಂದ ದೇವರನ್ನು ಪ್ರಾರ್ಥನೆ ಮಾಡುತ್ತೇವೆ. ಕ್ರಿಸ್ತನಲ್ಲಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ಪರಲೋಕ ತಂದೆಯಾದ ದೇವರೇ, ಅಪಾಯಸುವೆ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಸ್ತುತಿಗೆ ಯೋಗ್ಯ ನೀನೇ ಆಗಿದ್ದ ಸ್ವಾಮಿ. ಮತ್ತೊಂದು ಸಾರಿ ಸ್ವಾಮಿ ಈ ರಾತ್ರಿ ವೇಳೆ ತಂದೆ ನಿನ್ನ ಪರಿಶುದ್ಧ ಆಲಯದಲ್ಲಿ ಸ್ವಾಮಿ ನಾವು ಕೂತ್ಕೊಂಡು ನಿನ್ನನ್ನು ಧ್ಯಾನ ಮಾಡುವಾಗ ಸ್ವಾಮಿ ನಿನ್ನ ಪರಿಶುದ್ಧ ಆತ್ಮವು ಸ್ವಾಮಿ ನಮ್ಮೆಲ್ಲರಲ್ಲಿ ಸುರಿಸೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ವಾಕ್ಯಗಳು ಸ್ವಾಮಿ ಇಂಪಾಗಿ ಹಾಡುಗಳನ್ನು ಹಾಡುವಾಗ ಸ್ವಾಮಿ ನಮಗೆ ಒಳ್ಳೆಯ ಸ್ವರವನ್ನು ಕೊಡು ತಂದೆ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಒಂದು ಸಭೆಯಾಗಿ ಸ್ವಾಮಿ ನಾವು ಕೂಡಿ ಬಂದಿದ್ದೇವೆ. ನೀನು ಸ್ವಾಮಿ ಸಭೆಯಲ್ಲಿ ಸ್ವಾಮಿ ನೀನು ವಾಸಿಸುವಂತ ದೇವರಾಗಿದೆ ಸ್ವಾಮಿ. ಸಭೆಯಲ್ಲಿ ಸ್ವಾಮಿ ಈ ಆಲಯದಲ್ಲಿ ನಿನ್ನ ಆತ್ಮವನ್ನು ಚಲಿಸು ಹಾಡುಗಳ ಮೂಲಕ ಸ್ವಾಮಿ ನಿನಗೆ ಮಹಿಮೆಯಾಗಿದೆ ಸ್ವಾಮಿ. ತಂದೆ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಈ ಒಂದು ಪ್ರಾರ್ಥನೆ ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೇಳ್ತಾ ಇದ್ದೇನೆ ನನ್ನ ತಂದೆ. ಕೀರ್ತನೆಗಳಲ್ಲಿ 156ನೇ ರಾಗವನ್ನು ಹಾಡಿಕೊಂಡ ದೇವರ ಕಾಯವನ್ನು ದೇವರು ಕಾಯುವಣ ಸುಂದರ ರಕ್ಷಕನೇ ನಿನ್ನ
ಹಾಲೆಲೂಯ, ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪುನಃ ಸಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತ ಮಾಡುವಂತನಾಗಿದ್ದೇನೆ ಈ ಒಂದು ಭಾನುವಾರದ ಆರಾಧನೆಯಲ್ಲಿ. ಮತ್ತು ಹಾಗೂ ನಾವು ದೇವರ ವಾಕ್ಯವನ್ನು ಸಹ ನಾವು ಕೇಳುವಂತರು ಆಗಿದ್ದೇವೆ. ಈ ಒಂದು ಹೊಸ ತಿಂಗಳು ನವೆಂಬರ್ನಲ್ಲಿ ತಿರುಗಿ ನಾವು ದೇವರನ್ನು ಸ್ತುತಿಸುತ್ತಾ ಇದ್ದೇವೆ, ಆರಾಧಿಸುತ್ತಾ ಇದ್ದೇವೆ. ಈ ಒಂದು ದಿವಸ ನಾವು ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರುವಂಥ ಭಾಗವು ಕೀರ್ತನೆಗಳು, ಅದರ 4ನೇ ಭಾಗ, ಸಾಮ್ಸ್, द होल पोर्शन ऑफ 4, भजन संहिता उसका 4था पूरा भाग, वचन 1 से लेकर 8 तक. ಇದು ಒಂದು ನಂಬಿಕೆಯ ಮಾತು ಆಗಲ್ಪಟ್ಟಿದೆ. यहाँ पर एक विश्वास की बातें हम देखते हैं. विश्वास जो परमेश्वर में किया है उनको उत्तर मिलता है. इसलिए एक विश्वास की बातों को, कार्य को ಭಜನ್ಕಾರ್ यहाँ पर ಪ್ರಕಟ कर रहा है. ತನ್ನ ವಿಶ್ವಾಸದ ಕಾರ್ಯಗಳನ್ನು ಆತನು ಪ್ರಕಟ ಮಾಡಿ ಹೇಳ್ತಾನೆ. ದೇವರು ಎಲ್ಲವನ್ನು ಆತನು ತಿಳಿದುಕೊಂಡು ನನಗೆ ಸದುತ್ತರವನ್ನು ಕೊಟ್ಟಿದ್ದಾನೆ, ನನ್ನ ದ್ರಾಕ್ಷರಸ್ಯ ತೋಟವನ್ನು ಸಮೃದ್ಧಿಪಡಿಸಿದ್ದಾನೆ ಎಂಬ ಮಾತುಗಳನ್ನು ಆತನು ಹೇಳುತ್ತಾನೆ. ಪ್ರಿಯರೇ, ಇವತ್ತು ದಿವಸ ನಾವು ಸಂದೇಶಕ್ಕಾಗಿ ಶೀರ್ಷಕವಾಗಿರುವಂಥ ಮಾತು, ನಂಬಿದರೆ ಎಲ್ಲವೂ ಸಾಧ್ಯವು. ಅಗರ್ ವಿಶ್ವಾಸ ಕರೆ तो सब कुछ ಸಂಭವ है. ದೇವರು ಮಾಡಿರುವಂಥ ಕಾರ್ಯಗಳನ್ನು ಯಾವಾಗಲೂ ನಾವು ನೆನೆಸುತ್ತಾ ನಾವು ದೇವರಿಗೆ ಕೃತಜ್ಞ ಸ್ತೋತ್ರವನ್ನು ಸಲ್ಲಿಸಬೇಕು. ಇದು ನಮ್ಮ ಒಂದು ವಿಶ್ವಾಸದ ಒಂದು ಪ್ರಾಮಾಣಿಕತೆ ಆಗಲ್ಪಟ್ಟಿದೆ. हमारे विश्वास को हम प्रकट करने के लिए हम जो विश्वास किए हैं उसको धन्यवाद के साथ में हम उसको परमेश्वर को धन्यवाद दें. ಒಂದು ಉದಾಹರಣೆ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಗ್ರೇಟ್ ರಿವೈವಲ್ ಪ್ರೀಚರ್ ಆಗಿರುವಂಥ ಚಾರ್ಲ್ಸ್ ಸ್ಪರ್ಜನ್ ಎಂಬುದಾಗಿ ವ್ಯಕ್ತಿ ಇದ್ದನು. ಆತನ ಹೆಸರು ಬಹಳ ಪ್ರಸಿದ್ಧವಾಗಿದೆ. ಆತನ ತಾತ, ಗ್ರ್ಯಾಂಡ್ ಫಾದರ್ ಅಂತೀವಿ ನಾವು, ಆತನ ತಾತನಿಗೆ 10 ಮಕ್ಕಳು. ಬಹಳ ಬಡ ಕುಟುಂಬವಾಗಿತ್ತು. ಈ ತಾತನು ತನ್ನ ಕುಟುಂಬವನ್ನು ಸಲ್ಲುವುದಕ್ಕೆ ಬಹಳ ಕಷ್ಟಪಟ್ಟುಕೊಂಡು ಆತನು ಎಲ್ಲರಿಗೆ ಆಹಾರವನ್ನು ನೀಡುತ್ತಾ ಇದ್ದನು. ಆತನಲ್ಲಿ ಒಂದು ಹಸು ಇತ್ತು, एक गाय था
जिसके द्वारा जो दूध मिलता सभी बच्चों को, वो 10 बच्चों को पिला था और उन्हें जो है बड़ा था। एक दिन ऐसा हुआ कि ये जो गाय जो है मर गया और ये जो है बुजुर्ग व्यक्ति बहुत ही निराश हुआ। उनके परिवार के लिए बहुत ही मायना रखने वाला एक गाय था। उनके पास वो इतना पैसा भी नहीं था कि वो दूसरा नया गाय को खरीदे, लेकिन उनके पास एक भरोसा था कि परमेश्वर मेरे परिवार को चलाएगा। और उन्होंने जो है एक विश्वास के द्वारा उन्होंने परमेश्वर से प्रार्थना किया, हे प्रभु, तो मेरे परिवार को, मेरे बच्चों को आप ही संभालने वाले हैं। एक दिन बीत गया, दूसरा दिन बीत गया, लेकिन उसने अपना विश्वास को नहीं खो बैठा। तीसरा दिन उसके कलीसिया के कुछ सदस्य आकर उसे मिले और ये कहे कि जो है रिलीफ फंड कि जो सदस्य है आपके बारे में विचार कर ये 10 पाउंड को जो है मदद करने की बातें कर गए थे। अब हम जो है नए लोग हैं, इसलिए इस बात को हम आपके घर तक आकर बोल रहे हैं और ये 10 पाउंड आप लीजिए। जब ये 10 पाउंड इस जो बुजुर्ग को मिल गया, बहुत ही वो खुश हुआ और परमेश्वर को धन्यवाद दिया। उसने किसी से मांगा नहीं था, ना अपने दिल की बातों को उसने किसी को कहा था, लेकिन परमेश्वर के सामने उसने अपने जो उसकी ज़रूरत है उसको उसने रखा था और परमेश्वर से उसने मांगा था कि प्रभु तू ही मेरे परिवार को संभालेगा। ये जो है चार्ल्स स्पर्जर उनके जो है दादा की बात को मैं कह रहा हूँ। ಈ ರೀತಿಯಲ್ಲಿ ನಾವು ಅನೇಕ ಜನರ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ದೇವರು ಮಾಡಿದ್ದಾನೆ ಇದನ್ನು ನಾವು ತಿಳಿದುಕೊಂಡಿದ್ದೇವೆ। ನಾವು ವಿಶ್ವಾಸದಲ್ಲಿ ಆ ಮಾತುಗಳನ್ನು ಉದಾಹರಣೆ ರೀತಿಯಲ್ಲಿ ಹೇಳಿ ದೇವರಿಗೆ ನಾವು ಸ್ತೋತ್ರ ವಂದನೆ ಹೇಳುವಂತರಾಗಿದ್ದೇವೆ। ಅದಕ್ಕಾಗಿ ಈ ಮಾತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದೇವರಲ್ಲಿ ಯಾರು ನಂಬುತ್ತಾರೋ ಅವರಿಗೆ ಎಂದಿಗೂ ಕೋರಿಕೆ ಆಗೋದಿಲ್ಲ। जो परमेश्वर पर विश्वास रखते हैं उनके लिए कोई गति नहीं होगा, ये बाइबल हमको बताती है। ಕೀರ್ತನೆ 34ನೇ ಭಾಗದಲ್ಲಿ 9ನೆಯ ವಚನ, Psalms 34 verse 9, ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ। 10ನೇ ವಚನ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ। बहुत ही सुंदर वचन है। जो यहोवा पर विश्वास रखते हैं उनको कोई गति नहीं होगी। भले जो है जवान सिंह जो है वो भूखे रहेंगे, लेकिन उसके बच्चे कभी भूखे नहीं रहेंगे। ये विश्वास की प्रमाण की बात यहाँ पर भजनकार कहता है। ನಾವು ಸಹ ದೇವರಲ್ಲಿ ನಂಬಿಕೆ ಇಟ್ಕೊಳ್ಬೇಕು। ದೇವರು ನಮಗೆ ಯಾವುದೇ ಕೋರಿಕೆ ಮಾಡುವುದಿಲ್ಲ, ಯಾವುದೇ ಕಡಿಮೆ ಮಾಡುವುದಿಲ್ಲ ಎಂಬುದಾಗಿ ನಾನು ಹೇಳುವಂತನಾಗಿದ್ದೇನೆ। ನಂಬಿಕೆ ಈ ರೀತಿಯಲ್ಲಿ ಇದೆ। ಒಂದು ಉದಾಹರಣೆ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ಹೇಳ್ಬೋದು, ಒಂದು ಚೆಂಡು, ಒಂದು ಬಾಲ್ ತಗೊಂಡು ಒಂದು ಗೋಡಿಗೆ ಎಸೆದು ನಾವು ಹೊಡೆದಿದ್ದಾದರೆ ಅದು ತಿರುಗಿ ನಮ್ಮ ಕಡೆಗೆ ಬರುವಂಥದ್ದಾಗಿದೆ। ಅದೇ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸಹ ನಾವು ವಿಶ್ವಾಸದಿಂದ ದೇವರಿಗೆ ನಾವು ಮುಟ್ಟಿಸಿದ್ದಾದರೆ ದೇವರು ವಿಶ್ವಾಸದಿಂದ ಆ ಮಾತನ್ನು, ವಿಶ್ವಾಸದ ಪ್ರಾರ್ಥನೆಯನ್ನು ಕೇಳಿ ನಮಗೆ ಉತ್ತರವನ್ನು ಪ್ರತ್ಯುತ್ತರವಾಗಿ ಕಳಿಸಿಕೊಳ್ಳುವಂತನೂ ಆಗಿದ್ದಾನೆ। ये मैं कह रहा हूँ। और एक बात मैं कहना चाहता हूँ कि सच बात ಖರೆ ಆಗಿರುವಂಥ ನಿಜವಾಗಿರುವಂಥ ಒಂದು ಮಾತು ನಾನು ಉದಾಹರಣೆ ರೀತಿಯಲ್ಲಿ ಹೇಳುವಂತನಾಗಿದೆ। ನಿಜವಾಗಿರುವಂಥ ಮಾತು, ನಾನು ಒಂದು ಸಭೆಯಲ್ಲಿ ಇರುವಾಗ ಆ ಸಭೆಯಲ್ಲಿ ಅನೇಕ ಕುಟುಂಬಗಳ ಹೆಸರುಗಳನ್ನು ತೆಗೆದುಕೊಂಡು ನಾವು ಸಹಾಯ ಮಾಡಬೇಕು ಎಂಬ ಒಂದು ನಿರ್ಣಯವನ್ನು ನಾವು ಮಾಡಿದ್ದು। ಆದರೆ ಈ ನಿರ್ಣಯ ಮಾಡಲಿಕ್ಕೆ ಭಾಳ ದಿವಸ ಹೋಯಿತು। ಬೇರೆಯವರಿಗೆ ಹೇಳಿದ ಆ ಕುಟುಂಬದ ಸ್ಥಿತಿಯನ್ನು ಕಂಡುಹಿಡ್ರಿ ಎಂಬುದಾಗಿ। ಆಮೇಲೆ ಕೊನೆಗೆ ತೀರ್ಮಾನ ಬಂತು, ಒಂದು ಕುಟುಂಬಕ್ಕೆ ನಾವು ಸಹಾಯ ಮಾಡಬೇಕೆಂಬುದಾಗಿ। ನಾವು ಸ್ವಲ್ಪ ಹಣವನ್ನು ಅಪ್ರೂವ್ ಮಾಡಿಕೊಂಡು ನಾನು
ನನ್ನ ಸಭೆಯ ಒಂದು ಹಿರಿಯನು ನನ್ನ ಜೊತೆಯಲ್ಲಿ ಹೋಗಿ ಆ ಮನೆಗೆ ನಾವು ಮಾತಾಡಿಸಿ ಪ್ರಾರ್ಥನೆ ಮಾಡಿ ಅವರಿಗೆ ಹಣದ ಈ ಎನ್ವಲಪ್ ಆ ಮನೆಯಲ್ಲಿರುವಂಥ ಮಕ್ಕಳ ತಾಯಿಯ ಕೈಗೆ ನಾವು ಕೊಟ್ಟು ಇದೇಳಿದು ಸಭೆ ಕಡೆಯಿಂದ ಇದು ನಿಮಗೆ ನಿಮ್ಮ ಮಕ್ಕಳಿಗೆ ಸಹಾಯ ಎಂಬುದಾಗಿ ನಾವು ಕೊಟ್ಟೆವು. ಯಾವಾಗ ಆ ಎನ್ವಲಪ್ ಆಕೆ ತೆಗೆದುಕೊಂಡಳು ಕೈಯಲ್ಲಿ, ಆಕೆ ದುಡ್ಡನ್ನು ಎಣಿಸಲಿಲ್ಲ, ಆದರೆ ಆಕೆ ಅಳ್ಳಿಕೆ ಪ್ರಾರಂಭ ಮಾಡಿದಳು. ನಾವು ಕೇಳಿದ್ವಿ, ಯಾಕೆಮ್ಮ ನೀನು ಅಳಿತಿ ಎಂಬುದಾಗಿ. ಆಕೆ ಒಂದು ಮಾತು ಇದು ಹೇಳಿದಳು, ನಾನು ದೇವರ ಹತ್ರ ಸತತವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ ಅನೇಕ ದಿವಸಗಳಿಂದ. ನನ್ನ ಮಕ್ಕಳ ಫೀಸ್ ಕಟ್ಟುವಂಥದ್ದು ನನಗೆ ಬಹಳ ಕಷ್ಟವಾಗಿತ್ತು. ನನ್ನ ಗಂಡನ್ನು ಪ್ಲಂಬಿಂಗ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಆತನ ಕೆಲಸಗಳು ಇಲ್ಲ ಸರಿಯಾಗಿ. ನಾನು ಸಹ ಚಿಕ್ಕ ಪುಟ್ಟ ಕೆಲಸ ಮಾಡಿ ನನ್ನ ಮನೆಯನ್ನು ನಡೆಸ್ಕೊಂಡು ಹೋಗ್ತೇನೆ, ಆದರೆ ಮಕ್ಕಳ ಫೀಸ್ ಯಾವ ರೀತಿ ತುಂಬಬೇಕು ನಮಗೆ ಗೊತ್ತಿರಲಿಲ್ಲ. ದೇವರ ಹತ್ರನೇ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೆ. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಇವತ್ತು ದೇವರು ನಿಮ್ಮನ್ನು ಕಳಿಸಿಕೊಟ್ಟಿದ್ದಾನೆ ನನಗೆ ಸಹಾಯ ಮಾಡಲಿಕ್ಕೆ ಎಂಬುದಾಗಿ ಆಕೆ ಕಣ್ಣೀರನ್ನು ಸುರಿಸಿ ನಮ್ಮ ಮುಂದೆ ಅಳಲಿಕ್ಕೆ ಪ್ರಾರಂಭ ಮಾಡಿದಳು. ಪ್ರಿಯರೇ, ನಾವು ಅವರ ಕುಟುಂಬ ಏನು ಬೇಕೆಂಬುದಾಗಿ ನಾವು ಕೇಳಿರಲಿಲ್ಲ, ಆಕೆ ನಮಗೆ ಹೇಳಿರಲಿಲ್ಲ, ಆದರೆ ದೇವರಿಗೆ ಗೊತ್ತು. ದೇವರು ನಮ್ಮನ್ನು ಪ್ರೇರೇಪಿಸಿದನು ಆಕೆಗೆ ಸಹಾಯ ಮಾಡಬೇಕೆಂಬುದಾಗಿ. ನಾವು ಆಕೆಗೆ ಹೋಗಿ ಸಹಾಯ ಮಾಡಿದ್ದೆವು. ಇದು ನಿಜವಾಗಿರುವಂಥ ಒಂದು ನಾನು ಉದಾಹರಣೆಯನ್ನು, ಒಂದು ದೇವರ ಕಾರ್ಯವನ್ನು ನಾನು ನಿಮಗೆ ಹೇಳುವಂತನಾಗಿದ್ದೇನೆ. देवर ನಮ್ಮ ಎಲ್ಲ ಗಾತ್ಯಗಳನ್ನು ತಿಳಿಯುವಂತ ದೇವರಾಗಿದ್ದಾನೆ. परमेश्वर हमारे हर एक जरूरतों को जानता है और वो पूरा करेगा. ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ, ಆತನು ಕೊಡುವಂತನು ಆಗಿದ್ದಾನೆ. ಈ ರೀತಿಯಲ್ಲಿ ದೇವರ ಮೇಲೆ ನಾವು ನಂಬಿಕೆಯನ್ನು ಇಟ್ಟುಕೊಂಡು ನಾವು ನಮ್ಮ ಜೀವಿತದಲ್ಲಿ ನಡೆಯಬೇಕು. ಕೆಲಸ ಆಗಲಿ, ಉದ್ಯೋಗ ಆಗಲಿ, ಮಕ್ಕಳ ಆರೋಗ್ಯ ಆಗಲಿ, ಫ್ಯೂಚರ್ ಭವಿಷ್ಯವಾಗಲಿ, ಅದರ ವಿಷಯದಲ್ಲಿ ಆಗಲಿ ನಾವು ಎಷ್ಟೋ ಚಿಂತಿಸಿದ್ಯಾದರೆ ಲಾಭ ಇಲ್ಲ. ಅದೇ ಲೆಕ್ಕ ಹಾಕುತ್ತಾ ದೇವರಿಗೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಕೋರಿಕೆಗಳನ್ನು ನಾವು ಒಪ್ಪಿಸಿಕೊಡಬೇಕು. ದೇವರೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಾಗಿದ್ದಾನೆ ಎಂಬುದಾಗಿ ನಾನು ಹೇಳುವಂತನಾಗಿದ್ದೇನೆ. ಉದಾಹರಣೆ ರೀತಿಯಲ್ಲಿ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಗಾಸ್ಪಲ್ ಫಾರ್ ಏಷ್ಯಾ ಒಂದು सेमिनरी ಇದೆ, थियोलॉजिकल सेमिनरी केरला. इस सेमिनरी में बहुत से लोग जो स्टूडेंट्स वहाँ पर आते हैं पढ़ने के लिए, बहुत ही लोग जो है गरीब थे और कुछ लोग जो है अच्छे हैं. और एक लड़का अपने पेन पेंसिल या पेपर या स्टेशनरी के लिए खरीदने के लिए पैसा नहीं था और रोज़ अपने बिस्तर पे रात में बैठकर अपने कमरे में वो प्रार्थना करता था कि प्रभु तू मुझे सहायता कर. मैं किसी से मांग नहीं सकता क्योंकि मैं नहीं दिखा सकता हूँ कि मैं कमज़ोर हूँ, लेकिन आप मेरे कमज़ोरी को आप जानते हैं. इस प्रकार से वो प्रार्थना किया. कुछ दिन करने के बाद में एक दिन ऐसा हुआ, वो सवेरे उठा और अपने बिस्तर को वो ठीक करने लगा. जब उसका तकिया था उसको उसने सीधा किया तो उसने देखा कि एक जो है एनवलप वहाँ पर पड़ा है. उसने उस एनवलप को देखकर आश्चर्य का उसने देखा और खोलकर देखा, उसमें कुछ नोट पैसे थे. और उसने निकाल कर देखा और वो डर भी गया कि ये पैसा मेरे जो है तकिए के नीचे कैसे आया. उसके रूम में जो लोग थे, 2-3 लोग थे, उनसे उसने पूछा क्या तुमने गलती से इस पैसे को यहाँ पर मेरे बिस्तर पर रखा है क्या, क्योंकि वो नहीं चाहता था कि वो पैसा चुपचाप से रखे और एक बार क्या कभी इस पर इल्ज़ाम भी आए. तो उसने अपने रूममेट से पूछा तो उन्होंने बोला कि नहीं, हमने ऐसा नहीं रखा, ना हमारा पैसा ना खोया है. तब उस पैसे को उसने स्वीकार किया और उसने परमेश्वर को धन्यवाद दिया. ए प्रभु, तू जानता है मेरी ज़रूरतों को, इसलिए तूने किसी के द्वारा
इस पैसे को मेरे जो है तकिए के नीचे तूने रखवा दिया, और वो उस व्यक्ति के लिए प्रार्थना किया जो नहीं जानता। परमेश्वर ने ऐसे व्यक्ति को सिद्ध किया कि उसकी ज़रूरत को पूरा कर सके। हम भी अपने जीवन में परमेश्वर से मांगे, जो भी बात के लिए मांगे परमेश्वर निश्चय हमें हो देगा। इसलिए कहा, परमेश्वर ने कहा कि अगर तुम एक राई की नाई विश्वास को रखोगे और कहोगे कि पहाड़ यहाँ से हटकर समुद्र में गिर जाए तो निश्चय होगा। यानी कहने का मतलब यीशु का ये है कि तुम परमेश्वर पे विश्वास रखो, भरोसा रखो। ये ना कहो कि मैं विश्वास रखा हूँ, मैं पहाड़ को कहता हूँ कि जाकर गिरे। ऐसा एक परीक्षा या अपने विश्वास की जो है प्रैक्टिस करने के लिए यीशु ने नहीं कहा है। उसने कहा उदाहरण के लिए कि तुम विश्वास रखो तो पहाड़ भी जाकर समुद्र में गिरेगा। प्रियो, मैं कहना चाहता हूँ कि परमेश्वर हमारी हर एक ज़रूरतों को पूरा करेगा। इस लॉकडाउन में हम करीबन 7-8 महीने अभी बिताया। सभी लोग ये सोचे कि कैसे हमारा परिवार चलेगा, कैसे हम लोग जिएंगे। अनेक लोगों को अनेक समस्याएं, फिर भी परमेश्वर ने अब तक हर एक व्यक्ति को चलाया है। ये मैंने विश्वास किया है और मैं लोगों से बात भी कर रहा हूँ। ನಾನು ಜನ ಹತ್ರ ಮಾತಾಡ್ತಾ ಇದ್ದೇನೆ, ಅವರಿಗೆ ಕೇಳ್ತಾ ಇದ್ದೀನಿ, ಅವರ ಕಷ್ಟದ ವಿಷಯದಲ್ಲಿ ನಾನು ತಿಳಿದುಕೊಳ್ತಾ ಇದ್ದೀನಿ। ಯಾವುದೋ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥ ಒಂದು ದಾರಿಯನ್ನು ಹುಡುಕಿ ಅವರಿಗೆ ಸಹಾಯವನ್ನು ಸಹ ನಾ ಬೇರೆಯವರ ಮೂಲಕ ಆಗಲಿ ನನ್ನ ಮೂಲಕ ಆಗಲಿ ಯಾವುದೇ ರೀತಿಯಲ್ಲಿ ಒಂದು ಸಹಾಯವನ್ನು ಕೊಡಿಸುತ್ತಾ ಬಂದಿದ್ದೇನೆ। ಅದಕ್ಕೆ ದೇವರು ನನ್ನನ್ನು ಬಿಟ್ಟಿಲ್ಲ, ನಿಮ್ಮನ್ನು ಬಿಟ್ಟಿಲ್ಲ, ನಿಮ್ಮ ಕುಟುಂಬವನ್ನು ಬಿಟ್ಟಿಲ್ಲ, ನಿಮಗೆ ಸಹಾಯವನ್ನು ಮಾಡ್ತಾ ಬಂದಿದ್ದಾನೆ। ಯಾಕಂದರೆ ನಾವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇವೆ। हम परमेश्वर पे विश्वास रखे हैं, इसलिए परमेश्वर ने अब तक हमको चलाया है। प्रियो, फिर एक बार कहना चाहूँगा कि अगर कोई भी समस्या हो, अपने मन की दुखित बात हो, केवल यीशु जानेगा। केवल यीशु आपकी हर एक ज़रूरतों को पूरा करेगा, क्योंकि वो कर सकता है। ಆತನ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ, ಆತನಿಗೆ ಎಲ್ಲವೂ ಸಾಧ್ಯವಿದೆ। ನಮಗೆ ಅಸಾಧ್ಯವಾದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ। ಪ್ರಿಯರೇ, ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ।
ಸಮಯದಲ್ಲಿ ನಮ್ಮ ತಲೆಯನ್ನು ಬಾಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. आओ हम अपने सर को झुकाकर प्रार्थना करें. ಪ್ರಿಯ ಕರ್ತನೇ ಸ್ವಾಮಿ, ಈ ಒಂದು ಕ್ಷಣದಲ್ಲಿ ನಾವು ನಿನ್ನ ಮುಂದೆ ಬಂದುಕೊಂಡು ಪ್ರಾರ್ಥನೆ ಮಾಡ್ತೇವೆ. ನೀನು ನಮ್ಮ ದೇವರು, ಒಡೆಯನಾಗಿದ್ದೆ, ರಕ್ಷಕನಾಗಿದ್ದೆ. ನಮ್ಮ ಜೀವಿತಕ್ಕೆ ಏನು ಬೇಕು ಸ್ವಾಮಿ, ಎಲ್ಲ ಅಗತ್ಯಗಳನ್ನು ನೀನು ಇಷ್ಟುವರೆಗೆ ಪೂರೈಸಿದೆ. ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ. ಬಟ್ಟೆ, ಆಹಾರ, ಉಡುಪು, ಹಣಕಾಸು ಎಲ್ಲವೂ ಸ್ವಾಮಿ ನೀನೆಲ್ಲರಿಗೆ ನೀನು ಕೊಡುತ್ತಾ ಬಂದಿದ್ದಿ. ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ. ಇನ್ನು ಯಾರಾದರೂ ಕಷ್ಟದಲ್ಲಿ ಇದ್ದಿದ್ಯಾ ಕರ್ತ ಸ್ವಾಮಿ, ಅವರ ಪ್ರಾರ್ಥನೆಗಳನ್ನು ಕೇಳು ಸ್ವಾಮಿ. ಅನೇಕರನ್ನು ಪ್ರೇರೇಪಿಸು. ಸಹಾಯ ಮಾಡುವಂಥ ಒಂದು ಭಾವನೆ, ಗುಣಗಳು ಜನರಲ್ಲಿ ಹುಟ್ಟಿಸು ಎಂಬುದಾಗಿ ನಲ್ಲಿ ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಸಭಿಕರನ್ನು, ನಮ್ಮ ನೆರೆಯವರನ್ನು ಎಲ್ಲರನ್ನು ನೀನು ಸ್ವಾಮಿ ಕಾಪಾಡು. ಅವರ ಎಲ್ಲ ಅಗತ್ಯಗಳನ್ನು ನೀನು ಪೂರೈಸೆಂದು ಈ ಪ್ರಾರ್ಥನೆ ನಾವು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬೇಡ್ತೇವೆ. ಆಮೇನ್. ಪರಲೋಕದ ತಂದೆ, ನಿನ್ನ ನಾಮ ಪರಿಶುದ್ಧಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಾಹಾರ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುತ್ತೆ, ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದೆ, ಕೇಳಿಂದ ತಪ್ಪಿಸು. ಯಾಕಂದರೆ ರಾಜ್ಯ, ಬಲವು, ಮಹಿಮೆ ಸದಾಕಾಲವು ನಿಂದೇ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಹವಾಸು ನಮ್ಮೆಲ್ಲರ ಜೀವಿತದೊಂದಿಗೆ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಆತ್ಮದೊಂದಿಗೆ ಎಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪುನಃ ಸಲ ದೇವರನ್ನು ನಾವು ಕೊಂಡಾಡುವಂಥದ್ದು ಬಿಡಲಾರದೆ ನಂಬಿಕೆ ಮೂಲಕ ಆತನ ಸನ್ನಿಧಾನದಲ್ಲಿ ನಮ್ಮ ಸಮಯವನ್ನು ನಾವು ಕಳೆಯೋಣ. ನಮ್ಮ ಕುಟುಂಬ ಸಹಿತವಾಗಿ ದೇವರನ್ನು ಆರಾಧಿಸುತ್ತಾ ಇರೋಣ. ಈ ಲಾಕ್ಡೌನ್ ಒಂದು ದೇವರು ಕಾರ್ಯ ಮಾಡುವಂಥ ಒಂದು ದಿನಗಳು ನಮಗೆ ಆಗಲ್ಪಟ್ಟಿದೆ. ದೇವರು ತನ್ನ ಮಕ್ಕಳನ್ನು ಎಂದಿಗೂ ಆತನು ಕಾಪಾಡುವಂತನಾಗಿದ್ದಾನೆ, ರಕ್ಷಿಸುವಂತನಾಗಿದ್ದಾನೆ. ದೇವರು ನಿಮ್ಮ ಸಂಗಡವಿರಲಿ. ಆಮೇನ್.